ಆಯ್ತಾ? ಈ ತರ ಎಲ್ಲ ನಂಗ್ ಜೊತೆ ಮಾತಾಡ್ಬಿಡಿ. ಯಾರು ಕೊಟ್ಟಿದ್ ನಂಬರ್ ನಿಮ್ಗೆ? ಅಲ್ಲ ಕೊಡ್ತಾರೆ ನಿಮ್ ನಂಬರ್. ಇಷ್ಟೊಂದು ಫೇಮಸ್ ಆಗಿದ್ರೆ ನಿಮ್ ನಂಬರ್ ಯಾರು ಕೊಡಲ್ಲ ಆಕ್ಚುಲಿ. ಎಲ್ಲರಿಗೂ ಹಾಕ್ಬಿಟ್ಟಿದೆ. ನಾನ್ ಫೇಮಸ್ ಆಗಿದ್ದೀನಿ, ನನ್ನ ನಂಬರ್ ತಗೊಳ್ಳಿ ನೀವು. ನಿಮ್ ಜೊತೆ ಬಂದು ಮಾತಾಡ್ತೀನಿ, ಎಲ್ಲರಿಗೂ ಮಾತಾಡ್ತೀನಿ ಅಂತ ಹೇಳಿದ್ರೆ ಯಾರಿಗೂ. ಹಾಯ್ ಹಲೋ ಎಲ್ಲ ನಗುವ ಮುಗ್ಧ ಮನ್ಸುಗಳಿಗೆ ನಿಮ್ಮ ಆರ್ ಜೆ ಸುನೀಲ್ ಕಡೆಯಿಂದ ನಮಸ್ಕಾರ ಎಲ್ಲ ಮಹಿಳಾ ಮಣಿಗಳಿಗೂ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳು. ಹಾಗೆ ಶಿವರಾತ್ರಿ ಹಬ್ಬ ಬೇರೆ, ತಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ, ಶಿವರಾತ್ರಿ ಹಬ್ಬ ಬಂತು ಅಂತಂದ್ರೆ ಆರ್ ಜೆ ಸುನೀಲ್ ಪ್ರ್ಯಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ ತಮ್ಮೆಲ್ಲರಿಗೂ ಗೊತ್ತು. ಭಾಳ ವರ್ಷಗಳಿಂದ ನಾನು ನಗೆ ಜಾಗರಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಈ ವರ್ಷನೂ ಕೂಡ ಅದೇ ರೀತಿ ಇದೀಗ ಶುರು ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಭಾಳಷ್ಟು ಜನ ಕಳಿಸಿದ್ದಾರೆ, ನಾನೊಂದು ಪೋಸ್ಟ್ ಕೂಡ ಹಾಕಿದ್ದೆ. ಆ ಒಂದು ಪೋಸ್ಟ್ಗೆ ಸಾಕಷ್ಟು ಜನರು ರಿಪ್ಲೈ ಮಾಡಿ ಮೆಸೇಜ್ಗಳನ್ನ ಕಳಿಸಿದ್ದಾರೆ. ಸೊ ಯಾರ ನಂಬರ್ ಕಳಿಸಿದ್ದಾರೆ ಅವ್ರಿಗೆಲ್ಲ ನಾವೀಗ ಜಾಗರಣೆಯಲ್ಲಿ ನಗೆ ಜಾಗರಣೆ ಮಾಡಕ್ಕೆ ಹೋಗ್ತಾ ಇದೀವಿ. ಸೊ ನಾನು ರೆಡಿ ಇದ್ದೀನಿ. ಸೊ ಬನ್ನಿ ತಡೆ ಯಾಕೆ, ಒಂದು ಕಡೆ ಸೆಟ್ಲ್ ಆಗ್ಬಿಟ್ಟು ಶುರು ಮಾಡೋಣ ಈ ಬಾರಿಯ ಶಿವರಾತ್ರಿ ಹಬ್ಬದ ಸ್ಪೆಷಲ್ ನಗೆ ಜಾಗರಣೆ. ಎಸ್, ವಿಮೆನ್ಸ್ ಡೇ ಶಿವರಾತ್ರಿ ಹಬ್ಬ ಬಂದ್ಬಿಟ್ಟಿದೆ, ಡಬಲ್ ಧಮಾಕ. ಈ ಸ್ಪೆಷಲ್ ಈ ಒಂದು ಧಮಾಕನ ಇನ್ನ ಸಖತ್ತಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ರೈಟ್ ನಾವೀಗ ಕಾಲ್ ಮಾಡ್ತಾ ಇದೀವಿ. ಹಾಯ್ ಫ್ರೆಂಡ್ಸ್ ಅಂತ ಅನ್ಕೊಂಡು ಸಿಕ್ಕಾಬಟ್ಟೆ ರೀಲ್ಸ್ ಮಾಡಿ ಸಖತ್ ಫೇಮಸ್ ಆಗಿರ್ತಕ್ಕಂಥ, ವೈರಲ್ ಆಗ್ತಿರ್ತಕ್ಕಂಥ ನಮ್ಮ ರೇಷ್ಮಾ ಆಂಟಿ ಕಾಲ್ ಮಾಡೋಣ. ಕಾಲ್ ಮಾಡಿ ರೇಷ್ಮಾ ಆಂಟಿಗೆ ಟ್ರ್ಯಾಪ್ ಮಾಡೋಣ. ಹಲೋ ಹಲೋ, ಹಾ ರೇಷ್ಮಾ ಮೇಡಮ್ ಅವರಾ? ಹೌದು ಮೇಡಮ್ ನಮಸ್ತೆ. ನಮಸ್ತೆಪ್ಪ. ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳು ಮೇಡಮ್ ನಿಮಗೆ. ನಿಮ್ಗೂ ಇದು ಇವತ್ತು ಇದು ಶಿವರಾತ್ರಿ. ಹೌದು ಹಾ ಅದು ಇದ್ರದ್ದು ಶುಭಾಶಯ ಮೇಡಮ್ ನಿಮ್ಗೆ. ಹಾ ಆಯ್ತಪ್ಪ. ಜೋರ ಮೇಡಮ್ ಸೆಲೆಬ್ರೇಷನ್? ಜೋರೆ. ಇದು ಪ್ರಮೋಷನ್ ಬರ್ತಿದೆ ನನ್ಗೆ. ಪ್ರಮೋಷನ್ ಗಳು ಅಟೆಂಡ್ ಮಾಡ್ತಾ ಇದೀನಿ. ಆಮೇಲೆ ಇದು ಟಿವಿಗೆ ಚಾನಲ್ ಅವರು ಅವರೆಲ್ಲ ಒಂದು 10-15 ಜನ ಚಾನಲ್ ಅಲ್ಲಿ ನೀವು ಇದ್ಕೊಟ್ಟಿದೀರಿ ಮೇಡಮ್. ಒಟ್ಟಲ್ಲ ನಾನು ಮೇಡಮ್ ನಿಮ್ಮೊಬ್ಬ ಫಾಲೋವರ್. ನಾನು ಏನಂತಂದ್ರೆ ನಿಮ್ಮ ಹತ್ರ ಒಂದು ಆಶೀರ್ವಾದ ತಗೊಳ್ಳೋಣ, ಇವತ್ತು ನಿಮ್ಮಿಂದ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಮೇಡಮ್ ಒಂದು ಫೋನ್ ಮಾಡಿದ್ದೀನಿ. ತುಂಬಾ 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 ಒಳ್ಳೇದಾಗ್ಲಿ, ಆ ದೇವ್ರು ನಿಮ್ಗೆ ಇನ್ನೂ ಜಾಸ್ತಿ ಬೆಳಿಲಿ ಅಂತ ಹೇಳ್ಬಿಟ್ಟು ನಾನು ಆಶೀರ್ವಾದ ಮಾಡ್ತೀನಪ್ಪ. ಇಲ್ಲ ಮೇಡಮ್, ನನ್ ಬೆಳೆ ವಯಸ್ಸು ಆಗ್ಬಿಟ್ಟೈತೆ ಆಲ್ರೆಡಿ. ನನ್ಗೆ ಒಂದು 20 ಬಿಸ್ನೆಸ್ ಬೆಳಿಲಿ ಅಂತ ಹೇಳ್ತಿರೋದು. ಅದೇ ನೀವು ಬೋಣಿ ಮಾಡಿದ್ರೆ ಮೇಡಮ್ ನಿಜವಾಗ್ಲೂ ಅದು ಗ್ಯಾರಂಟಿ ನನ್ಗೆ ಸಕ್ಸಸ್ ಆಗುತ್ತೆ. ಅದಕ್ಕೋಸ್ಕರನೇ ನಾನು ನಿಮ್ಗೆ ಮಾಡಿದ್ದು. ನೀವು ದಯವಿಟ್ಟು ಬೋಣಿ ಮಾಡ್ಬೇಕು. ಏನ್ ಅಂಗಡಿ ಇದೆ? ಅಂಗಡಿ ಅಲ್ಲ ಮೇಡಮ್, ಇದು ಲೇಟೆಸ್ಟ್ ಹೊಸ ತರ ಮೇಡಮ್ ಒಂದು ಬಿಸ್ನೆಸ್ ಮೇಡಮ್. ಇದು ನೀವು ಇಡೀ ಕರ್ನಾಟಕದಲ್ಲೇ ನಾನೇ ಫಸ್ಟ್ ಮೇಡಮ್ ಈ ತರ ಮಾಡ್ತಾ ಇರೋದು. ಇವತ್ತಿನ ದಿನ ನಿಮ್ ನೋಡಿರ್ಬೋದು, ಎಲ್ಲಾನು ಮೇಡಮ್ ಆನ್ಲೈನ್ ಆಗ್ಬಿಡ್ತಾ ಇದೆ. ಮುಂಚೆ ನಾವೊಂದು ಪದಾರ್ಥ ತಗೋಬೇಕು ಅಂತಂದ್ರೆ ನಾವೆಲ್ಲೋ ಅಂಗಡಿಗಳಿಗೆ ಹೋಗ್ತಾ ಇದ್ವಿ, ಬಟ್ಟೆ ತಗೋಬೇಕು ಅಂದ್ರೆ ಅಂಗಡಿಗೆ ಹೋಗ್ತಾ ಇದ್ವಿ. ಯಾರ ಹತ್ರ ಒಂದ್ ಕಷ್ಟ ಸುಖ ಹೇಳ್ಕೋಬೇಕು ಅಂದ್ರು ನಮ್ ಪರಿಚಯದವರು ನಮ್ ಫ್ರೆಂಡ್ಸ್ ಹತ್ರ ಹೋಗ್ತಾ ಇದ್ವಿ. ಬಟ್ ಇವತ್ತು ಏನಾಯ್ತಾ ಇದೆ ಅಂದ್ರೆ ಎಲ್ಲ ಆನ್ಲೈನ್ ಆಗ್ಬಿಟ್ಟಿದೆ. ಕರೋನಾ ಆದ್ಮೇಲಂತೂ ಮೇಡಮ್ ಜೀವನ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ನೀವೇ ನೋಡ್ತಿದ್ರ, ನಿಮ್ ವಿಡಿಯೋನೇ ನಾನು ನೋಡಿ ನಾನು ಇನ್ಸ್ಪೈರ್ ಆಗಿ ಇದ್ ಮಾಡ್ತಾ ಇರೋದು ಮೇಡಮ್. ಈ ಬಿಸ್ನೆಸ್ ಮೇನ್ ಇದಕ್ಕೆ ಮೇಡಮ್ ನೀವೇ ಕಾರಣ. ಏನು ಅಂತ ಹೇಳಿದ್ರೆ ನಾನು ಹೇಳ್ತೀನಿ, ಏನಾರ ಉಪಾಯ ನಾನು ಕೊಡ್ತೀನಿ ಈ ತರ ಮಾಡಿ ಅಂತ ಹೇಳಿ. ಅದಕ್ಕೆ ಅದೇ ಬೇಕಾಗಿರೋದು ಮೇಡಮ್. ಮೇನ್ ನಿಮ್ಮ ಹತ್ರ ಸಜೆಷನ್ ಬೇಕು, ನಿಮ್ಮ ಹತ್ರ ಆಶೀರ್ವಾದನೂ ಬೇಕು, ನೀವು ಬೋಣಿನೂ ಮಾಡ್ಬೇಕು. 3 in 1. ಆಯ್ತು, ಏನ್ ಹೇಳಿ? ಏನಂದ್ರೆ ಮೇಡಮ್ ಅದೇ ಹೇಳದ್ನಲ್ಲ ಮೇಡಮ್, ಏನಂದ್ರೆ ಇವತ್ತು ಪ್ರಪಂಚದಲ್ಲಿ ಎಲ್ಲಾನು ಆನ್ಲೈನ್ ಆಗ್ತಿರೋದ್ರಿಂದ ಹೌದು ನಾನು ಮೇಡಮ್ ಆನ್ಲೈನು ಒಂದು ಡಿಫ್ರೆಂಟ್ ಆಗಿರೋ ಒಂದು ಬಿಸ್ನೆಸ್ ಶುರು ಮಾಡ್ತಾ ಇದ್ದೀನಿ. ಹೌದಾ? ಏನಂದ್ರೆ ನಂದು ಒಂದು ನಂಬರ್ ಇದೆ ಮೇಡಮ್, ಆ ನಂಬರ್ ಕೊಡ್ತೀನಿ ಎಲ್ಲಾ ಕಡೆ, FB ನಲ್ಲಿ, ಇನ್ಸ್ಟಾದಲ್ಲಿ, ಯೂಟ್ಯೂಬ್ ಅಲ್ಲಿ ಎಲ್ಲಾ ಕಡೆ. ಆಯ್ತು. ಯಾರಾದ್ರೂ ಪರವಾಗಿಲ್ಲ, ಹೆಂಗಸ್ರೋ ಗಂಡಸ್ರೋ ಮುದುಕ್ರೋ ಮೋಟ್ರೋ ಯಾರಾದ್ರೂ ಪರವಾಗಿಲ್ಲ ಮೇಡಮ್, ಆ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಅವರು ನನ್ನ ಹತ್ರ ಫೋನ್ ಅಲ್ಲೇ ದುಃಖ ಹೇಳ್ಕೋಬಹುದು ಮೇಡಮ್. ಹೌದಾ? ಈಗ ನೀವ್ ಹೇಳ್ಕತ್ತಾ ಇದ್ರಿ ನೋಡಿ ನೀವು ವಿಡಿಯೋದಲ್ಲಿ. ನಿಜವಾಗ್ಲೂ ನನ್ಗೆ ಹಿಂದೆ ಮುಂದೆ ಯಾರು ನನ್ಗೆ ಸರಿಯಾಗಿ ಮಾತಾಡ್ತಾರೆ, ನಾವು ಅಕ್ಕ ತಂಗಿದ್ರು ಯಾರು ಮಾತಾಡ್ತಲ್ಲ ಸರಿಯಾಗಿ ನನಗೆ. ಹೌದು ಹಂಗಾಯ್ತು ಹಿಂಗಾಯ್ತು, ಅವ್ರ ಹಂಗಂದ್ರು ಇವ್ರು ಹಿಂಗಂದ್ರು, ಇವ್ರು ಹಂಗ್ ಮಾಡಿದ್ರು, ಇವ್ರು ಈ ತರ ಮಾಡಿದ್ರು ಅಂತ ಯಾರಿಗ್ ದುಃಖ ಇರಲ್ಲ ಇವತ್ತಿನ ಪ್ರಪಂಚದಲ್ಲಿ. ಎಲ್ಲಾರ್ಗು ಒಂದಕ್ಕೆರಡು ಅಂತ ಇರ್ತದೆ. ಸೊ ಈ ದುಃಖನ ನಾನು ಬಂಡವಾಳ ಮಾಡ್ಕೊತಾ ಇದ್ದೀನಿ. ಹೌದಾ? ಈಗ ಎಲ್ರ ಹತ್ರ ನಾವು ದುಃಖ ಹೇಳ್ಕೊಳಕ್ ಆಯ್ತದ ಮೇಡಮ್? ಇಲ್ಲ. ಈಗ ನನ್ಗೆ ಮನ್ಸಲ್ಲಿ ಎಷ್ಟು ದುಃಖ ಐತೆ ಗೊತ್ತಾ ಮೇಡಮ್ ನನ್ಗೆ. ಹೌದಾ? ನಿಜವಲ್ಲೂ ನೀವು ಅಷ್ಟು ಓಪನ್ ಆಗಿ ಮಾತಾಡ್ತೀರಾ, ನೀವು ನಗ್ನಗ್ತಾ ಇರ್ಬೋದು, ಬಟ್ ನಿಮ್ ಮನ್ಸೊಳಗೆ ಎಷ್ಟು ದುಃಖ ಐತೆ ಅಲ್ವಾ? ನಿಜ, ಆ ದುಃಖ ಹೇಳ್ಕೊಳಕ್ ಆಗಲ್ಲ, ಎಲ್ಲ ದುಃಖನು ಹೇಳ್ಕೊಳಕ್ ಆಗತ್ತಾ? ಬಟ್ ನೀವ್ ನೋಡಿ
ಊರವ್ರ ಹತ್ರ ಎಲ್ಲ ಹೇಳ್ಕೊತೀರಾ, ಬರ್ತೀರಾ, ಏನೋ ಅನ್ಸುತ್ತೆ ಮನ್ಸ್ ಬೀಚ್ ಮಾತಾಡ್ತೀರಾ. ನಿಜಲ್ಲೂ ನೀವು ಗ್ರೇಟ್ ಮೇಡಮ್ ಒಂಥರ. ಎಲ್ಲರೂ ಹಂಗಿರಲ್ಲ ಮೇಡಮ್, ಬರೀ ಒಳಗೊಂದು ಹೊರಗೊಂದು ತೋರ್ಸ್ಕೊಂಡು ನಾಟಕ ಮಾಡ್ತಿರ್ತಾರೆ. ಬಟ್ ನಿಮ್ಮನ್ನ ನೋಡಿದ್ರೆ ಹಂಗ ಅನ್ಸಲ್ಲ. ನಿಮ್ಗೆ ಯಾರು ಕೊಟ್ರು ನಂಬರು? ನಾನು ಮಹೇಶ್ ಅಣ್ಣ ಅವ್ರ ಹತ್ರ ತಗೊಂಡೆ ಮೇಡಮ್ ನಾನು. ಹೌದು. ಅವರೇನೆ. ಅದಕ್ಕೆ ಮೇಡಮ್ ಈಗ ನಾನು ಏನ್ ಮಾಡಿದೀನಿ ಅಂತಂದ್ರೆ, ನಿಮ್ದು ಸಣ್ಣ ದುಃಖ ಆಗಿದ್ರೆ ಅದ್ ನಾನು ಕೇಳ್ಬೇಕು ಅಂದ್ರೆ 1000 ರೂಪಾಯಿ, ದೊಡ್ಡ ದುಃಖ ಆಗಿದ್ರೆ ಅದನ್ನ ಕೇಳ್ಬೇಕು ಅಂದ್ರೆ 2000 ರೂಪಾಯಿ. ಅವ್ರ ದುಃಖ ಹೇಳ್ಕೊಳ್ತಾ ಹತ್ರ 400 ಜೊತೆ ಹೇಳ್ಬೇಕು ಅಂದ್ರೆ 3000 ರೂಪಾಯಿ ಫಿಕ್ಸ್ ಮಾಡಿದೀನಿ ಮೇಡಮ್. ಆಯ್ತಪ್ಪ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಅದಕ್ಕೇನೆ ನೀವೇ ಬೋಣಿ ಮಾಡ್ಬೇಕು ಮೇಡಮ್, ದಯವಿಟ್ಟು. ಹೌದಾ? ಹೇಳ್ಕೊಳ್ಳಿ ಮೇಡಮ್. ಏನಂತ ಹೇಳ್ಬೇಕು? ದುಃಖ ಏನಾದ್ರೂ ಪರವಾಗಿಲ್ಲ ಹೇಳ್ಕೊಳ್ಳಿ ಮೇಡಮ್, ನೀವೇ ಬೋಣಿ ಮಾಡಿ ಅಂತ ಹೇಳ್ತೀರಿ. ನೀವು ಒಂದ್ ಕೆಲಸ ಮಾಡಿ, ನಿಮ್ ದುಃಖ ಇನ್ಸ್ಟಾ ಅಲ್ಲಿ ಹೇಳ್ಕೊಳ್ಳಿ, ನಾನು ಹಾರ್ಟ್ ಹಾಕ್ತೀನಿ ನಿಮ್ಗೆ, ಆಯ್ತಾ? ಹಾರ್ಟ್ ಹಾಕ್ಬಿಡ್ತೀರಾ? ಅದೇ ನಿಮ್ ದುಃಖ ಈ ತರ ಇದೆಯಲ್ಲ ಅಂತ ನಾನು ಕೊಡ್ತೀನಿ. ಹಾರ್ಟ್ ಹಾಕ್ಬಿಡ್ತಾರಂತೆ ರೇಷ್ಮಾ ಮೇಡಮ್. The number you have dialed is currently busy. ಕಟ್ಟೆ ಮಾಡ್ತಾರಲ್ಲ ಹಾರ್ಟ್ ಹಾಕ್ತೀನಿ ಅಂದ್ಬಿಟ್ಟು. The number you have dialed is currently. ಆಕ್ಚುಲಿ ರೇಷ್ಮಾ ಆಂಟಿ ಅವರು ಫುಲ್ ನಮ್ಮನ್ನ ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟಿದ್ದಾರೆ. ನನ್ನ ನಂಬರಿಂದನೇ ಕಾಲ್ ಮಾಡೋರಿಗೆ ಹೇಳೋಣ ಬನ್ನಿ. ಹಲೋ, ಯಾರು? ನೀವ್ ಹಿಂಗ್ ಮಾಡ್ಬೋದಾ ನೀವು? ಅಲ್ಲ ಕಂಡಿ, ಯಾರೇ ನೀವು? ಸಮಾಧಾನ ಮಾಡ್ಕೊಳ್ಳಿ ರೇಷ್ಮಾ ಅವ್ರೆ. ಎಲ್ಲ ನನ್ ದುಃಖಕ್ಕೆ ಇದ್ ಮಾಡ್ತೀನಿ, ಆರ್ಟ್ ಕೊಡ್ತೀನಿ ಅನ್ಬಿಟ್ಟು ನೀವ್ ಹಿಂಗ್ ಮಾಡಿದ್ರೆ. ಅಲ್ಲ ನಿಮ್ ಹಾಕೊಂಡು ಅಲ್ಲಾಡಿಸ್ಕೊಳ್ಳಿ, ಆಯ್ತಾ? ನಿಮ್ ಆತರ ಮಾತಾಡ್ಬೇಕಂದ್ರೆ ಯಾರು ಕೂರ್ಸ್ಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಕೂರ್ಸ್ಕೊಂಡ್ ಮಾತಾಡಿ, ಆಯ್ತಾ? ಈ ತರ ಎಲ್ಲ ನಂಗ್ ಜೊತೆ ಮಾತಾಡ್ಬೇಡಿ. ಯಾರು ಕೊಟ್ಟಿದ್ ನಂಬರ್ ನಿಮ್ಗೆ? ಅಲ್ಲ ಕೊಡ್ತಾರೆ, ನಿಮ್ ನಂಬರ್ ಇಷ್ಟೊಂದು ಫೇಮಸ್ ಆಗಿದ್ರೆ ನಿಮ್ ನಂಬರ್ ಯಾರು ಕೊಡಲ್ಲ. ಆಕ್ಚುಲಿ ಹಾಕ್ಬಿಟ್ಟಿದೆ, ನಾನ್ ಫೇಮಸ್ ಆಗಿದ್ದೀನಿ, ನಂಬರ್ ತಗೊಳ್ಳಿ ನೀವು. ನಿಮ್ ಜೊತೆ ಬಂದು ಮಾತಾಡ್ತೀನಿ, ಎಲ್ಲಾರು ಮಾತಾಡ್ತೀನಿ ಅಂತ ಹೇಳಿದ್ರೆ ಯಾರಿಗೂ. ಆಯ್ತು, ಯಾಕೆ ಕೋಪ ಮಾಡ್ಕೋಬೇಡಿ, ಒಂದ್ ಮಾತು ಹೇಳ್ತೀನಿ ರೇಷ್ಮಾ ಅವ್ರೆ. ಅಲ್ಲ ನೀವ್ ಹೇಳ್ತಿರೋದ್ ಏನ್ರಿ? ರೇಷ್ಮಾ ಅವ್ರೆ, ನಿಮ್ ಜೊತೆ ಮಾತಾಡ್ತಿರೋದ್ ನನ್ನ ಹೆಸರು RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಹೇಳಿದ್ದೆ, ನೋಡಿರ್ಲಿಲ್ಲ. ಹೇಳಿ ಸರ್ ಸರಿಯಾಗಿ. ಖಂಡಿತವಲ್ಲೂ ನಿಮ್ಗೆ ಇದೊಂದು ಬಕ್ರ ಮಾಡೋ ಕಾರ್ಯಕ್ರಮ ನೀವು ಯೂಟ್ಯೂಬ್ ಅಲ್ಲಿ ನೋಡ್ಬೋದು. RJ ಸುನಿಲ್ ಅಂತ ಕೊಟ್ರೆ ಬರುತ್ತೆ. ನನಗ್ ಬಕ್ರ ಮಾಡಕ್ ನೋಡಿದ್ರೆ ಇವಾಗ ಬ್ಲಾಕ್ ಮಾಡ್ದಂಗೆ ನಂಬರು. ಯಾಕೆ ಬ್ಲಾಕ್ ಮಾಡ್ಬಿಟ್ರು? ಅದಕ್ಕೆ ನನ್ನ ನಂಬರ್ ಇಂದಾನೆ ಮಾಡಿದೆ ನಿಮ್ಗೆ. ದುಃಖ ಹೇಳಿದ್ರೆ 1,000 ಬರ್ತೀನಿ, 2,000 ಕೊಡ್ತೀನಿ ಅಂದ್ರೆ ಬೆಂಕಿ ಹರಿ ಹತ್ ಬಿಡುತ್ತೆ, ಆಮೇಲೆ ಮನೆಗಳೇ ಹತ್ ಬಿಡುತ್ತೆ. ನನ್ ಕೋಪ ಬಂತು, ಏನೋ ಪಾಪ ದುಃಖ ಹೇಳ್ಕೊತಾರಲ್ಲ ಅಂತ ಹೇಳಿ ಸಹಾಯ ಮಾಡೋಣ ಅಂದ್ರೆ, ನೀವ್ ಕಷ್ಟ ಹೇಳಿ 1,000 ಕೊಡ್ತೀನಿ, 2,000 ಕೊಡ್ತೀನಿ ಅಂದ್ರೆ ಬಂತು ನನ್ಗೆ ಬೆಂಕಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಮ್ಮಟ್ಟು ಮಾತಾಡಿದಕ್ಕೆ. ಒನ್ಸ್ ಅಗೇನ್ ನಿಮ್ಗೆ ಮಹಿಳಾ ದಿನಾಚರಣೆ ಶುಭಾಶಯಗಳು. ಈ ತರ ಎಲ್ಲ ಮಾಡ್ಬಿಡಿ ಮೋಸ. ತಿರುಪತಿಗೆ ಲಡ್ಡು ದುಃಖದ ಮಾತು ಹೇಳಿದೀನಿ, ಗಿಫ್ಟ್ ಕೊಡಿ ಇವಾಗ. ಶಿವರಾತ್ರಿ ಹಬ್ಬ ಹಾಗೇನೆ ವಿಮೆನ್ಸ್ ಡೇ ಸ್ಪೆಷಲ್ ರೇಷ್ಮಾ ಆಂಟಿ ಅವ್ರಿಗೇನು ನಾನು ಟ್ರ್ಯಾಪ್ ಮಾಡಿ ಈ ಒಂದು ಎಪಿಸೋಡ್ ನಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಗೂ ಕೂಡ ಈ ಒಂದು ಟ್ರ್ಯಾಪ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಯಾರ್ದಾದ್ರು ನಂಬರ್ ಕಳಿಸ್ಬೇಕು ಅಂತಂದ್ರೆ ಬೇಗ ವಾಟ್ಸ್ಆಪ್ ಮಾಡಿ. ನಗಿಸ್ತಾ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್. RJ Sunil Prank Calls.